ಕುಣಿಗಲ್ ತಾಲೂಕು ತಹಶೀಲ್ದಾರ್ ಕರಿಯನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಂಘ ಸಂಸ್ಥೆಯ ಮುಖಂಡರುಗಳು ಸಭೆಯಲ್ಲಿ ಭಾಗವಹಿಸಿ ಸಮುದಾಯದ ಇಬ್ಬರು ಮಹಾನಾಯಕರ ಹುಟ್ಟುಹಬ್ಬವನ್ನು ಸರ್ಕಾರದ ಆದೇಶದಂತೆ ಆಯಾ ದಿನವೇ ಆಚರಿಸಬೇಕು ಎಂದು ತಿಳಿಸಿದರು. ಜೊತೆಗೆ ಅಂಬೇಡ್ಕರ್ ಜಯಂತಿಯ ದಿನದಂದು ಯಾವುದೇ ನಾಯಕರ ಫೋಟೋವನ್ನ ಜೊತೆಯಲ್ಲಿ ಇಟ್ಟು ಜಯಂತಿ ಮಾಡಬಾರದು ಎಂದು ಮುಖಂಡರುಗಳು ಪಟ್ಟು ಹಿಡಿದರು. ಬಳಿಕ ತಹಶೀಲ್ದಾರ್ ಕರಿಯನಾಯ್ಕ ಅವರು ಇಬ್ಬರು ನಾಯಕರುಗಳ ಜಯಂತಿಯನ್ನ ಅವರವರ ಜನ್ಮದಿನದಂದೇ ವಿಜೃಂಭಣೆಯಿಂದ ಮಾಡಲಾಗುವುದು, ಎಲ್ಲರೂ ಜಯಂತಿಯಲ್ಲಿ ಪಾಲ್ಗೊಳ್ಳುವಂತೆ ಮುಖಂಡರುಗಳಲ್ಲಿ ಮನವಿ ಮಾಡಿದರು. ಬಳಿಕ ಮುಖಂಡರುಗಳು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತಾಲೂಕು ಕಚೇರಿಯ ಮುಂದೆ ಸ್ಥಾಪಿಸಲು ಒತ್ತಾಯಿಸಿದರು. ತಹಶೀಲ್ದಾರ್ ಅವರು ಅಂಬೇಡ್ಕರ್ ಪುತ್ಥಳಿ ಜಾಗವನ್ನು ಗುರುತಿಸಿ ಬಳಿಕ ಮಾತನಾಡಿ ಶಾಸಕರ ಜೊತೆ ಈ ವಿಚಾರದ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ದಲಿತ ಮುಖಂಡರು ಹಿರಿಯ ಹೋರಾಟಗಾರರಾದ ಬಿಜಿ ಗಂಗಾಧರಯ್ಯನವರು ಮಾತನಾಡಿ ಅತಿ ತುರ್ತಾಗಿ ತಾಲೂಕು ಕಚೇರಿಯ ಮುಂದೆ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸದೆ ಹೋದರೆ ಹೋರಾಟಕ್ಕೆ ಕರೆ ನೀಡಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಸಂತ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಶಿವಲಿಂಗಯ್ಯ, ತಾಲೂಕಿನ ದಲಿತ ಮುಖಂಡರುಗಳು ಹಾಗೂ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಪ್ರತ್ಯೇಕವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿನೇ ಮಾಡಿ ಅಂತ ಕೆಲವು ಬಹುತೇಕರು ಇದನ್ನ ವ್ಯಕ್ತಪಡಿಸಿರ್ತೀವಿ, ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದರಂತೆಯೇ ನಾವು ಕೂಡ ನಿಮ್ಮ ಒಂದು ಆಶಯದಂತೆ ಹಾಗೂ ಇಲ್ಲಿ ಇವತ್ತು ನೆರವೇರ್ತಕ್ಕಂಥ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಒಂದು ಒಪ್ಪುರಲೆಯ ಮೇರೆಗೆ ನಾವು ಇವತ್ತು ಅದನ್ನೇ ತೀರ್ಮಾನ ತಗೊಂಡಿದ್ದೀವಿ. 5ನೇ ತಾರೀಕಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ಎಲ್ಲರೂ ಬರಬೇಕು, ಅವತ್ತು ಕೂಡ ನಾವು ವಿಜೃಂಭಣೆಯಿಂದ ಮಾಡೋಣ. 14ನೇ ತಾರೀಕು ಕೂಡ ಇಡೀ ರಾಷ್ಟ್ರದಾದ್ಯಂತ, ಪ್ರಪಂಚದಾದ್ಯಂತ, ರಾಜ್ಯದಾದ್ಯಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ ನಾವು ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ನಾವು ಅದೂ ಕೂಡ ವಿಜೃಂಭಣೆಯಿಂದ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಿಮಗೆಲ್ಲ ಕೇಳ್ಕೊಂಡಿದ್ದೀವಿ. ಅದಕ್ಕೆಲ್ಲ ನೀವು ಒಪ್ಪಿಗೆ ಸೂಚಿಸಿರ್ತೀರಾ. ಅದರಂತೆ ನಾವು ಶಾಂತಿ ರೀತಿಯಿಂದ ಕಾನೂನು ಅಡಿಯಲ್ಲಿ ಎಲ್ಲ ಎರಡೂ ಜಯಂತಿಗಳನ್ನು ನಾವು ವಿಜೃಂಭಣೆಯಿಂದ ಮಾಡೋಣ ಅಂತ ನಿಮ್ಮಲ್ಲಿ ಇವತ್ತು ಕೇಳ್ಕೊಳ್ತಾ ಇದ್ದೀವಿ. ಅದರಂತೆ ನೀವೆಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ಟ್ಯಾಚ್ಯೂ ಯಾವಾಗ ಶಂಕುಸ್ಥಾಪನೆ ಮಾಡ್ತೀರಾ ಸರ್? ಜಾಗನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂನ ನಾವು ತಾಲೂಕು ಆವರಣದಲ್ಲಿ ಸ್ಥಾಪನೆ ಮಾಡಿ ಅಂತ ಇವತ್ತು ಕೇಳ್ಕೊಂಡಿದ್ರೆ ಅದನ್ನ ನಾವು ಶಾಸಕರು ಇವತ್ತು ಸ್ಥಳ ಪರಿಶೀಲನೆ ಮಾಡ್ತೀವಿ. ಇವತ್ತಿನ ಸಭೆಯಲ್ಲಿ ಶಂಕುಸ್ಥಾಪನೆ ಮಾಡ್ತೀವಿ. ನಿಮ್ಮೊಂದಿಗೆ ಚರ್ಚಿಸಿದಂತೆ ಇಂದಿನ ವರ್ಷದ ಒಂದು ಈ ಜಯಂತಿಯಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಆಶ್ವಾಸನೆ ನೀಡಲಾಗಿತ್ತು ಅಂತ ನೀವು ಕೇಳ್ಕೊಂಡಿದ್ದೀರಿ. ಅದರಂತೆ ನಾನೀಗ ಹೊಸದಾಗಿ ಬಂದಿರೋದ್ರಿಂದ ನಾನು ಈ ವಿಚಾರವಾಗಿ ಈ ತಾಲೂಕಿನ ಮಾನ್ಯ ಶಾಸಕರ ಹತ್ರ ಇದ್ರ ಬಗ್ಗೆ ಚರ್ಚಿಸಿ ಸಾಧ್ಯ ಆದರೆ ನಾಳೆ 14ರಂದು ಶಾಸಕರಿಂದ ಒಂದು ಒಪ್ಪಿಗೆ ಪಡ್ಕೊಂಡು ಅವ್ರ ಮುಖಾಂತರ ಶಂಕುಸ್ಥಾಪನೆ ಮಾಡುವ ಒಂದು 14ರಂದೇ ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಕ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಇವತ್ತೆಲ್ಲ ಸಂಘಟನೆಯ ಮುಖಂಡರಿಗೆಲ್ಲ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಮಾನ್ಯ ಶಾಸಕರು ಈ ಸಭೆಗೆ ಆಗಮಿಸಬೇಕಾಗಿತ್ತು. ಮಾನ್ಯ ಶಾಸಕರು ಇವತ್ತು ಅನ್ಯ ಕಾರ್ಯದ ನಿಮಿತ್ತ ಬೇರೆ ರಾಜ್ಯದಲ್ಲಿ ಇರುವುದರಿಂದ ಮಾನ್ಯ ಶಾಸಕರು ಕೂಡ ಇವತ್ತು ಬೆಳಿಗ್ಗೆನೆ ಮಾತಾಡಿ ನನಗೆ ನೀವು ಮುಂದುವರಿಸಿ ನಾನು ಇದಕ್ಕೆಲ್ಲ ಸಹಮತ ಇದೆ ಅಂತ ತಿಳಿಸಿರುವ ಮೇರೆಗೆ ಸಭೆಯನ್ನು ನಡೆಸಿ ಎಲ್ಲ ಸಂಘಟನೆಯವರ ಅಭಿಪ್ರಾಯನೂ ಕೂಡ ಸಂಗ್ರಹಿಸಿರ್ತೀವಿ. ಕಳೆದ ವರ್ಷದಲ್ಲಿ ಈ ತಾಲೂಕು ಕಚೇರಿ ಆವರಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯ ತಗೊಳ್ಳಲಾಗಿತ್ತಂತೆ. ಅದರ ಜಾಗ ಕೂಡ ಹಿಂದಿನ ಸಭೆಯಲ್ಲಿ ಗುರುತಿಸಲಾಗಿತ್ತಂತೆ. ಅದೇ ಜಾಗದ ವಿಚಾರವಾಗಿ ಇವತ್ತು ಸಂಘಟನೆಯವರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ಇವತ್ತು ಆ ಜಾಗದಲ್ಲಿ ನಿಂತಿದ್ದೀವಿ. ಈ ಜಾಗದ ಬಗ್ಗೆ ನಾವು ಮತ್ತೊಮ್ಮೆ ಮಾನ್ಯ ಶಾಸಕರ ಚರ್ಚಿಸಿ ಅಂತಿಮ ತೀರ್ಮಾನ ಮಾಡಿಕೊಂಡು ಕಾನೂನು ಪ್ರಕಾರ ಯಾವ ಕಡೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಮುಖಂಡ ಮಾಡಿ ನಾವು ನಿಲ್ಲಿಸಬೇಕು, ಆರ್ಕಿಟೆಕ್ಚರ್ ಅಭಿಪ್ರಾಯ ಪಡೆದು, ಟೆಕ್ನಿಕಲ್ ಅಭಿಪ್ರಾಯ ಪಡೆದುಬಿಟ್ಟು ಇದು ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ನಿಮ್ಮ ಆಶಯದಂತೆ ನಾವು ಅಂಬೇಡ್ಕರ್ ಜಯಂತಿಯಂತೆ ಮಾನ್ಯ ಶಾಸಕರಿಂದ ಶಂಕುಸ್ಥಾಪನೆ ಮಾಡಲಿಕ್ಕೂ ಕೂಡ ಕ್ರಮ ವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೀವಿ. ಸರ್, ದಲಿತ ನಾಯಕರಲ್ಲಿ ಒಂದು ಆರೋಪ ಇದೆ. ಪ್ರತಿ ವರ್ಷವೂ ಸಹಿತ ತಾಲೂಕಾಡಳಿತ ಸಭೆಗೆ ಮಾತ್ರ ಸೀಮಿತವಾಗಿ ಈ ಮಾತುಗಳನ್ನ ಹೇಳ್ತಿದೆ ಅನ್ನೋ ಒಂದು ಆರೋಪ ಇದೆ ಸರ್. ಖಂಡಿತ ಈ ವರ್ಷ ಮಾಡಿಕೊಡ್ತೀರಾ ಸರ್ ಜಯಂತಿಗೆ? ಇಲ್ಲ, ಈ ಸರಿ ನಾವು ಇದನ್ನ ಮಾಡ್ತೀವಿ ಅಂತ ನಾನು ಕೂಡ
ನನ್ನ ಒಮ್ಮನಸ್ಸಿನಿಂದ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಮಿತ್ರರ ಒಂದು ಸಹಕಾರದ ಮೇರೆಗೆ ಒಂದು ನಿಮ್ಮ ಒಂದು ಅಭಿಪ್ರಾಯದ ಮೇರೆಗೆ ನಾನು ಈ ಒಂದು ಅಭಿಪ್ರಾಯ ಸೂಚಿಸಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಾನು ಒಂದು ಏನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ದಂಗೆ ಇದು ಪ್ರತಿ ವರ್ಷ ಬರೀ ಆಚರಣೆ ಮಾಡೋದು, ಆಶ್ವಾಸನೆಗಳು ಕೊಡೋದು ಅಷ್ಟಕ್ಕೆ ಸೀಮಿತವಾಗಿತ್ತು. ಇನ್ಮುಂದೆ ಆ ರೀತಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ತಾಲೂಕಿನ ಎಲ್ಲಾ ಮುಖಂಡರುಗಳು, ಎಲ್ಲಾ ದಲಿತ ಮುಖಂಡರುಗಳನ್ನ ಒಗ್ಗೂಡಿಸ್ಕೊಂಡು ಈ ಸರಿ ಶಂಕುಸ್ಥಾಪನೆ ಆಗಲೇಬೇಕು. ಮುಂದಿನ ವರ್ಷಕ್ಕೆ ಅವರ ಪುತ್ಥಳಿಯನ್ನ ಅನಾವರಣ ಮಾಡಲೇಬೇಕು. ಮಾಡದೇ ಇದ್ರೆ ನಾವು ಮುಂದಿನ ಕೆಲವು ಹಂತದ ಹೋರಾಟಗಳನ್ನ ಈ ನಿಟ್ಟಿನಲ್ಲಿ ಪೂರಕವಾಗಿ ನಾವು ಕಾರ್ಯಕ್ರಮ ಹಾಕೋತೀವಿ. ಅದಕ್ಕೆ